ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬಿಷ್ಣೋಯಿ ಈ ಹೆಸರನ್ನ ನೀವೆಲ್ಲ ಕೇಳಿರಬಹುದು. ಉತ್ತರ ಭಾರತದಲ್ಲಿ ಈ ಹೆಸರು ಕೇಳಿದ ಕೂಡಲೇ ದೊಡ್ಡ ದೊಡ್ಡ ಕೋಟಿ ಕುಳಗಳೇ ಘಡಘಡ ನಡ್ಕ್ತಾರೆ. ಅದರಲ್ಲೂ ಸಲ್ಮಾನ್ ಖಾನ್ ಅಂತೂ ಚಳಿಯಲ್ಲೂ ಬೆವೆತು ಬಿಡ್ತಾರೆ. ಇದೇ ಬಿಷ್ಣೋಯಿ ಹೆಸರು ಸಲ್ಮಾನ್ ಖಾನ್ ಅನ್ನುವ ಬಾಲಿವುಡ್ನ ದೊಡ್ಡ ನಟನನ್ನ ನಿದ್ದೆ ಮಾಡೋದಕ್ಕೂ ಕೂಡ ಬಿಡೋದಿಲ್ಲ. ಕೆಲ ತಿಂಗಳುಗಳ ಹಿಂದೆ ಸಲ್ಮಾನ್ ಖಾನ್ ಆಪ್ತ ಬಾಬಾ ಸಿದ್ದಿಕಿಯನ್ನ ಈ ಬಿಷ್ಣೋಯಿ ಗ್ಯಾಂಗ್ ಹಾಡ ಹಗಲೇ ಮುಗಿಸಿಬಿಟ್ಟಿತ್ತು. ಇದೀಗ ಈ ಕೇಸ್ನಲ್ಲಿ ಲಾರೆನ್ಸ್ ಬಿಷ್ಣೋಯಿ ಸಹೋದರನನ್ನ ಅರೆಸ್ಟ್ ಮಾಡಲಾಗಿದೆ. ಈತ ಅರೆಸ್ಟ್ ಆಗಿದ್ದು ಮಾತ್ರ ಭಾರತದಲ್ಲಿ ಅಲ್ಲ, ಬದಲಾಗಿ ದೂರದ ಅಮೆರಿಕದ ಕೈಯಲ್ಲಿ ಸಿಕ್ಕಿಬಿದ್ದಿರುವ ಈತನನ್ನ ಭಾರತಕ್ಕೆ ಗಡೀಪಾರು ಮಾಡಲಾಗಿದೆ. ಈ ಗ್ಯಾಂಗ್ ಒಮ್ಮೆ ಮೂರ್ತ ಇಟ್ರೆ ಮುಗೀತು, ಟಾರ್ಗೆಟ್ ಫಿನಿಶ್ ಅಂತಾನೆ ಅರ್ಥ. ಜಗತ್ನಲ್ಲಿ ಯಾವ ಮೂಲೆಯಲ್ಲಿದ್ರೂ ಬಿಡೋದಿಲ್ಲ. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಬಿಷ್ಣೋಯಿ ಅಣ್ಣ ತಮ್ಮಂದಿರೆಲ್ಲರೂ ಗ್ಯಾಂಗ್ಸ್ಟರ್ಗಳೇ. ಈ ಗ್ಯಾಂಗ್ನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 700 ಶಾರ್ಪ್ ಶೂಟರ್ಗಳಿದ್ದಾರೆ. 10ಕ್ಕೂ ಹೆಚ್ಚು ದೇಶಗಳಲ್ಲಿ ಈ ಗ್ಯಾಂಗ್ ತನ್ನ ನೆಟ್ವರ್ಕ್ ಅನ್ನ ಹೊಂದಿದೆ. ಅಷ್ಟಕ್ಕೂ ಏನಿದು ಬಿಷ್ಣೋಯಿ ಗ್ಯಾಂಗ್? ಈ ಗ್ಯಾಂಗ್ನ ಹೆಸರು ಕೇಳಿದ್ರೆ ದೊಡ್ಡ ದೊಡ್ಡವರೇ ನಡ್ಗೋದು ಯಾಕೆ? ಅಮೆರಿಕದಲ್ಲಿ ಬಿಷ್ಣೋಯಿ ಸಹೋದರ ಪೊಲೀಸರ ಬಲೆಗೆ ಬಿದ್ದಿದ್ದು ಹೇಗೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಬಾಬಾ ಸಿದ್ದಿಕಿ ಹತ್ಯೆ ದೇಶದಲ್ಲಿ ಸಂಚಲನ ಮೂಡಿಸಿದ ಹತ್ಯೆ ಇದು. ಒಂದ್ ಕಡೆ ಸಲ್ಮಾನ್ ಖಾನ್ ಆಪ್ತ, ಮತ್ತೊಂದು ಕಡೆಯಲ್ಲಿ ಮಹಾರಾಷ್ಟ್ರದ ಮಾಜಿ ಸಚಿವ. ಹೀಗಾಗಿ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿ ಬದಲಾಗುತ್ತೆ. ಪೊಲೀಸರಿಗೆ ಈ ಕೇಸನ್ನ ಭೇದಿಸೋದಕ್ಕೆ ತುಂಬಾ ಹೊತ್ತು ಬೇಕಾಗಿರಲಿಲ್ಲ. ಕಾರಣ ಬಾಬಾ ಸಿದ್ದಿಕಿ ಕತೆ ಮುಗಿಸಿದ್ದು ನಾವೇ ಅಂತ ನಟೋರಿಯಸ್ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯಿ ಹೊಣೆ ಹೊತ್ಕೊಂಡಿದ್ದ. ಅದು ಕೂಡ ಜೈಲಿನಲ್ಲಿ ಇದ್ಕೊಂಡೇ ಈ ಕೇಸ್ನ ಹೊಣೆಯನ್ನ ಈತ ಹೊತ್ಕೊಂಡಿದ್ದ. ಪೊಲೀಸರಿಗೆ ಲಾರೆನ್ಸ್ ಬಿಷ್ಣೋಯಿ ಅನ್ನುವ ಹೆಸರು ಹೊಸದೇನು ಆಗಿರಲಿಲ್ಲ. ಈ ಹಿಂದೆ ನಡೆದ ಹಲವು ಹತ್ಯೆ ಕೇಸ್ಗಳಲ್ಲಿ ಈ ಗ್ಯಾಂಗ್ನ ಪಾತ್ರ ಇತ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದರಲ್ಲೂ ಪಂಜಾಬಿ ಗಾಯಕ ಸಿಧು ಮೂಸೇವಾಲಾ ಹತ್ಯೆ ಮಾಡಿದ್ದು ಕೂಡ ಇದೇ ಗ್ಯಾಂಗ್. ಆದರೆ ಈ ಗ್ಯಾಂಗ್ನ ಲೀಡರ್ ಮಾತ್ರ ಜೈಲು ಸೇರಿ ದಶಕಗಳೇ ಕಳೆದಿವೆ. ಜೈಲಿನಲ್ಲಿದ್ಕೊಂಡೇ ಈತ ತನ್ನ ಗ್ಯಾಂಗ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾನೆ. ಭಾರತದಿಂದ ಕೆನಡಾದವರೆಗೂ ತನ್ನ ಸಾಮ್ರಾಜ್ಯವನ್ನೇ ಸ್ಥಾಪಿಸಿದ್ದಾನೆ. ಈತ ಟಾರ್ಗೆಟ್ ಮಾಡಿದ ಅಂದ್ರೆ ಆ ವ್ಯಕ್ತಿಯ ಕತೆ ಮುಗಿತು ಅಂತಾನೆ ಅರ್ಥ. ಮೊದಲೇ ಎಚ್ಚರಿಕೆ ಕೊಟ್ಟು ನಂತರ ತನಗಾಗದವರ ಹತ್ಯೆ ಮಾಡಿಸುವ ಜಾಯಮಾನದವನು ಲಾರೆನ್ಸ್ ಬಿಷ್ಣೋಯಿ. ಈತ ಸದ್ಯ ಜೈಲಿನಲ್ಲಿದ್ದರೂ ಕೂಡ ಹೊರಗಡೆ ಈತ 700 ಶಾರ್ಪ್ ಶೂಟರ್ಗಳ ಪಡೆಯನ್ನೇ ಕಟ್ಟಿದ್ದಾನೆ. ಈತನ ಇತಿಹಾಸದ ಬಗ್ಗೆ ಹೇಳ್ತೀವಿ. ಅದಕ್ಕೂ ಮೊದಲು ಬಾಬಾ ಸಿದ್ದಿಕಿ ಹತ್ಯೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಲಾರೆನ್ಸ್ ಬಿಷ್ಣೋಯಿ ತಮ್ಮನ ಬಗ್ಗೆ ಗೊತ್ತಿರಬೇಕು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಲಾರೆನ್ಸ್ ಬಿಷ್ಣೋಯಿ ಸದ್ಯ ಗುಜರಾತ್ನಲ್ಲಿರುವ ಜೈಲಿನಲ್ಲಿದ್ದಾನೆ. ಆದರೆ ಈತನ ತಮ್ಮ ಅನ್ಮೋಲ್ ಬಿಷ್ಣೋಯಿ 2021ರಿಂದಲೇ ಭಾರತದಿಂದ ಪರಾರಿಯಾಗಿದ್ದ. ಭಾರತದಿಂದ ನೇಪಾಳಕ್ಕೋಗಿ, ನೇಪಾಳದಿಂದ ಸೌದಿಗೋಗಿ, ಸೌದಿಯಿಂದ ಕೀನ್ಯಾಕ್ಕೋಗಿ, ಅಲ್ಲಿಂದ ಅಮೆರಿಕ ಸೇರ್ಕೊಂಡಿದ್ದ. ಇಲ್ಲೆಲ್ಲವೂ ಕೂಡ ಈತ ನಕಲಿ ಪಾಸ್ಪೋರ್ಟ್ಗಳನ್ನೇ ಬಳಕೆ ಮಾಡಿಕೊಂಡು ಪ್ರಯಾಣ ಬೆಳೆಸಿದ್ದ. ಅಮೆರಿಕಕ್ಕೋಗಿ ಅಲ್ಲೇನೋ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಅಂತ ಅಂದುಕೊಳ್ಬೇಡಿ. ಅಲ್ಲಿ ಕುಳಿತುಕೊಂಡು ಭಾರತದಲ್ಲಿರುವ ತಮ್ಮ ಟಾರ್ಗೆಟ್ಗಳನ್ನು ಫಿನಿಶ್ ಮಾಡೋದು ಅನ್ಮೋಲ್ ಬಿಷ್ಣೋಯಿ ಕೆಲಸವಾಗಿತ್ತು. ಅಣ್ಣ ಜೈಲಿನಲ್ಲಿ ಇರೋದ್ರಿಂದ ಗ್ಯಾಂಗ್ ಅನ್ನ ಮುನ್ನಡೆಸಿಕೊಂಡು ಹೋಗುವ ಜವಾಬ್ದಾರಿ ಈತನದ್ದಾಗಿತ್ತು. ಈತನ ಮೇಲಿರುವ ದೊಡ್ಡ ಕೇಸ್ ಅಂದ್ರೆ ಅದು ಸಿಧು ಮೂಸೇವಾಲಾ ಹತ್ಯೆ ಕೇಸ್. 2022ರಲ್ಲಿ ನಡೆದಿದ್ದ ಈ ಕೇಸ್ನ ಮಾಸ್ಟರ್ ಮೈಂಡ್ ಇವನೇ. ಕಳೆದ ವರ್ಷದ ಸಲ್ಮಾನ್ ಖಾನ್ ಮನೆ ಮುಂದೆ ನಡೆದ ಗುಂಡಿನ ದಾಳಿಯ ಕೇಸ್ನಲ್ಲಿ ಕೂಡ ಈತನೇ ಕಿಂಗ್ ಪಿನ್. ಇದಾದ ನಂತರ ಬಾಬಾ ಸಿದ್ದಿಕಿ ಕತೆ ಮುಗಿಸೋದ್ರಲ್ಲಿ ಕೂಡ ಈತ ಪ್ರಮುಖ ಪಾತ್ರ ವಹಿಸಿದ್ದ. ಹೀಗಾಗಿ ಈತ ಸಹಜವಾಗಿಯೇ ಮೋಸ್ಟ್ ವಾಂಟೆಡ್ ಲಿಸ್ಟ್ ಸೇರಿಕೊಂಡಿದ್ದ. ಈತನ ಮೇಲೆ ಬರೋಬ್ಬರಿ 18 ಕೇಸ್ಗಳಿವೆ. ಇದೇ ಕಾರಣಕ್ಕಾಗಿ ಅನ್ಮೋಲ್ ಬಿಷ್ಣೋಯಿ ತಲೆಗೆ 10 ಲಕ್ಷ ರೂಪಾಯಿ ಬಹುಮಾನ ಕೂಡ ಘೋಷಣೆಯಾಗಿತ್ತು. ಹೀಗೆ ಹಲವು ಕೇಸ್ಗಳಲ್ಲಿ ಬೇಕಾಗಿದ್ದ ಈತನನ್ನ NIA ಬೇಟೆಯಾಡಿದೆ. ಒಂದು ಮಾಹಿತಿ ಪ್ರಕಾರ ಕಳೆದ ವರ್ಷವೇ ಈತನನ್ನ ಅಮೆರಿಕದ ಅಧಿಕಾರಿಗಳು ಬಂಧಿಸಿದ್ದರು. ಈಗ ಭಾರತದ ಅಧಿಕಾರಿಗಳು ಅಮೆರಿಕಕ್ಕೋಗಿ ಆತನನ್ನು ಭಾರತಕ್ಕೆ ತರಲಾಗಿದೆ. ಅಮೆರಿಕ ಗಡೀಪಾರು ಮಾಡಿದ ಬಳಿಕ ಈಗ ನೇರವಾಗಿ ಭಾರತಕ್ಕೆ ಬಂದಿಳಿದಿದ್ದಾನೆ. ಇದು ಸದ್ಯ ಅನ್ಮೋಲ್ ಬಿಷ್ಣೋಯಿ ಬಗ್ಗೆ ಇರುವ ಮಾಹಿತಿ. ಈತನ ಅಣ್ಣ ಲಾರೆನ್ಸ್ ಬಿಷ್ಣೋಯಿ ಮೊದಲೇ ಜೈಲಿನಲ್ಲಿದ್ದಾನೆ. ಬಿಷ್ಣೋಯಿ ಗ್ಯಾಂಗ್ ಏನೇ ಮಾಡಿದ್ರು ಅದು ಲಾರೆನ್ಸ್ ಬಿಷ್ಣೋಯಿಯ ಅಣತಿಯ ಪ್ರಕಾರವೇ ನಡೆಯೋದು. ಈತನ ಕತೆ ಇನ್ನೂ ರೋಚಕವಾಗಿದೆ. ಒಬ್ಬ ಪೊಲೀಸ್ ಪೇದೆಯ ಮಗ ಗ್ಯಾಂಗ್ಸ್ಟರ್ ಆಗಿ ಬದಲಾಗಿದ್ದೇ ವಿಪರ್ಯಾಸ. ಹೌದು, ಲಾರೆನ್ಸ್ ಬಿಷ್ಣೋಯಿ ಹರಿಯಾಣದ ಒಂದು ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದವನು. ಅಪ್ಪ ಪೊಲೀಸ್ ಪೇದೆ,
ಅಷ್ಟೇ ಅಲ್ಲ, ಮನೆಯಲ್ಲಿ ಕೋಟಿಗಟ್ಲೆ ಆಸ್ತಿ ಇತ್ತು. ತಂದೆಯ ಕುಟುಂಬದ ಜಮೀನು ಕೋಟಿಗಟ್ಲೆ ಬೆಲೆ ಬಾಳ್ತಾ ಇತ್ತು. ಚಿಕ್ಕ ವಯಸ್ಸಿನಲ್ಲಿ ಬಿಷ್ಣೋಯಿ ತುಂಬಾನೇ ಮುಗ್ಧನಾಗಿದ್ದ. ಕಾಲೇಜಿಗೆ ಹೋಗುವವರೆಗೂ ಎಲ್ಲವೂ ಚೆನ್ನಾಗಿಯೇ ಇತ್ತು. LLB ಪದವಿಗೆ ಕೂಡ ಈತ ಸೇರ್ಕೊಂಡಿದ್ದ. ಈ ಮಧ್ಯೆ ಲಾರೆನ್ಸ್ಗೆ ಒಂದು ಹುಡುಗಿ ಜೊತೆ ಪ್ರೇಮಾಂಕುರವಾಗುತ್ತೆ. ಮತ್ತೊಂದು ಕಡೆಯಲ್ಲಿ ಕಾಲೇಜಿನ ರಾಜಕೀಯದಲ್ಲೂ ಲಾರೆನ್ಸ್ ಗುರುತಿಸೋದಕ್ಕೆ ಶುರು ಮಾಡಿದ್ದ. ಕಾಲೇಜಿನಲ್ಲಿ ನಡೆದ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕೂಡ ಲಾರೆನ್ಸ್ ಸ್ಪರ್ಧೆ ಮಾಡಿದ್ದ. ಆದರೆ ಈ ಚುನಾವಣೆಯಲ್ಲಿ ಲಾರೆನ್ಸ್ಗೆ ಸೋಲಾಗುತ್ತೆ. ಈ ಸೋಲು ದ್ವೇಷಕ್ಕೆ ಕಾರಣವಾಗುತ್ತೆ. ಈ ದ್ವೇಷದಿಂದ ಎರಡು ಗುಂಪುಗಳ ನಡುವೆ ಗಲಾಟೆಗಳು ಶುರುವಾಗುತ್ತೆ. ಇದೇ ಗಲಾಟೆಯಲ್ಲಿ ಎದುರಾಳಿಗಳು ಲಾರೆನ್ಸ್ ಬಿಷ್ಣೋಯಿಯ ಪ್ರೇಯಸಿಯನ್ನ ಜೀವಂತವಾಗಿ ಸುಟ್ಟು ಹಾಕಿದ್ರು ಅನ್ನುವ ಮಾತಿದೆ. ಕಣ್ಣೆದರೆ ಪ್ರೇಯಸಿ ಜೀವಂತವಾಗಿ ಸುಡೋದನ್ನ ನೋಡಿದ ಲಾರೆನ್ಸ್ ಅಂದಿನಿಂದ ಬದಲಾಗಿ ಬಿಡ್ತಾನೆ. ಸೇಡು ತೀರಿಸಿಕೊಳ್ಳೋದಕ್ಕೆ ಆರಂಭ ಮಾಡ್ತಾನೆ. ತನ್ನ ಎದುರಿಗೆ ನಿಂತು ಚುನಾವಣೆಯಲ್ಲಿ ಗೆದ್ದವನನ್ನ ಕೊಲೆ ಮಾಡ್ತಾನೆ. ಇದು ಬಿಷ್ಣೋಯಿ ಮಾಡಿದ ಮೊದಲ ಕೇಸ್. ಅಲ್ಲಿಂದ ಶುರುವಾದ ಈತನ ಅಪರಾಧ ಕೃತ್ಯಗಳು ಈಗ 60ಕ್ಕೂ ಹೆಚ್ಚಿನ ಕೇಸ್ನವರೆಗೆ ಹೋಗಿದೆ. 2012ರಲ್ಲಿ ಜೈಲು ಸೇರಿದ ಈ ಬಿಷ್ಣೋಯಿ ಅಲ್ಲಿಂದ ಹೊರಗೆ ಬರಲೇ ಇಲ್ಲ. ಆದರೆ ಜೈಲಿನಲ್ಲಿದ್ಕೊಂಡೇ ಈತ ಹೊರಗಡೆ ಏನೆಲ್ಲ ಮಾಡಬೇಕೋ ಅದೆಲ್ಲವನ್ನ ಮಾಡ್ತಾ ಇದ್ದಾನೆ. ಲಾರೆನ್ಸ್ ಬಿಷ್ಣೋಯಿ ದೇಶದ ಗಮನ ಸೆಳೆದಿದ್ದು ಸಲ್ಮಾನ್ ಖಾನ್ ಪ್ರಕರಣದಲ್ಲಿ. ಬಾಲಿವುಡ್ನ ಬ್ಯಾಡ್ ಬಾಯ್ ಅಂತಾನೆ ಕರೆಯಲ್ಪಡುವ ಸಲ್ಮಾನ್ ಖಾನ್ ಅನ್ನ ಕಂಡ್ರೆ ಈ ಲಾರೆನ್ಸ್ ಬಿಷ್ಣೋಯಿಗೆ ಆಗೋದಿಲ್ಲ. ಕೇವಲ ಲಾರೆನ್ಸ್ ಬಿಷ್ಣೋಯಿಗೆ ಮಾತ್ರವಲ್ಲ, ಬಿಷ್ಣೋಯಿಯ ಇಡೀ ಸಮುದಾಯಕ್ಕೆ ಸಲ್ಮಾನ್ ಕಂಡ್ರೆ ಆಗೋದಿಲ್ಲ. ಇದಕ್ಕೆ ಕಾರಣ ಅದೊಂದು ಕೃಷ್ಣಮೃಗ ಬೇಟೆ. ಸಲ್ಮಾನ್ ಖಾನ್ ವಿರುದ್ಧ 1998ರಲ್ಲಿ ಸಿನಿಮಾ ಶೂಟಿಂಗ್ ವೇಳೆ ಈ ಕೃಷ್ಣಮೃಗವನ್ನ ಬೇಟೆಯಾಡಿದ ಆರೋಪವಿತ್ತು. ಈ ಪ್ರಕರಣ ಆಗ ನ್ಯಾಯಾಲಯದ ಮೆಟ್ಟಿಲು ಕೂಡ ಹತ್ತಿತ್ತು. ಇದೇ ಕೇಸ್ನ ವಿಚಾರವಾಗಿ ಲಾರೆನ್ಸ್ಗೆ ಸಲ್ಮಾನ್ ಖಾನ್ ಕಂಡ್ರೆ ಆಗೋದಿಲ್ಲ. ಬಿಷ್ಣೋಯಿ ಸಮುದಾಯವು ಕೃಷ್ಣಮೃಗವನ್ನ ಪವಿತ್ರವೆಂದು ಪರಿಗಣಿಸುತ್ತೆ. ತಾವು ಪವಿತ್ರವೆಂದು ಭಾವಿಸುವ ಕೃಷ್ಣಮೃಗವನ್ನೇ ಸಲ್ಮಾನ್ ಖಾನ್ ಬೇಟೆಯಾಡಿದ್ನಲ್ಲ ಅನ್ನುವ ಕೋಪ ಲಾರೆನ್ಸ್ಗಿದೆ. ಇದೇ ವಿಚಾರವಾಗಿ ಸಲ್ಮಾನ್ ಖಾನ್ ಮೇಲೆ ಹಲವು ಬಾರಿ ಹತ್ಯೆಯ ಯತ್ನವೂ ನಡೆದಿತ್ತು. ಬಾಬಾ ಸಿದ್ದಿಕಿ ಹತ್ಯೆಗೂ ಕೂಡ ಸಲ್ಮಾನ್ ಜೊತೆಗಿರುವ ಆಪ್ತತೆಯೇ ಕಾರಣ ಅನ್ನುವ ಮಾತಿದೆ. ಅಂದಹಾಗೆ ಇವರ ಗ್ಯಾಂಗ್ನಲ್ಲಿ ಬರೋಬ್ಬರಿ 700ಕ್ಕೂ ಹೆಚ್ಚು ಶಾರ್ಪ್ ಶೂಟರ್ಗಳಿದ್ದಾರೆ ಅನ್ನುವ ಮಾಹಿತಿ ಇದೆ. ಇಲ್ಲಿ ಅನ್ಮೋಲ್ ಬಿಷ್ಣೋಯಿ ಹಾಗೂ ಲಾರೆನ್ಸ್ ಬಿಷ್ಣೋಯಿ ಜಸ್ಟ್ ಪ್ಲಾನ್ ಮಾಡ್ತಾರೆ ಅಷ್ಟೇ. ಕೆಲಸ ಮಾಡೋದೆಲ್ಲ ಇದೇ ಶಾರ್ಪ್ ಶೂಟರ್ಗಳು. ಇವರಿಗೆ ಒಮ್ಮೆ ಪಕ್ಕಾ ಪ್ಲಾನ್ ಕೊಟ್ಟುಬಿಟ್ರೆ ಸಾಕು, ಕೆಲಸ ಮಾಡಿ ಮುಗಿಸ್ತಾರೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಇವರ ಜಾಲ ಬರೋಬ್ಬರಿ 10 ದೇಶಗಳಲ್ಲಿ ಹರಡಿಕೊಂಡಿದೆ. ಪ್ರಮುಖವಾಗಿ ಅಮೆರಿಕ ಹಾಗೂ ಕೆನಡಾವನ್ನ ಇವರು ನೆಲೆಯ ರೀತಿ ಬಳಕೆ ಮಾಡ್ತಾರೆ. ಇನ್ನು ಈ ಗ್ಯಾಂಗ್ ಅನ್ನ ಹೊರಗಿನಿಂದ ನೋಡ್ಕೊಳ್ಳೋದು ಲಾರೆನ್ಸ್ನ ಬಲಗೈ ಬಂಟ ಗೋಲ್ಡಿ ಬ್ರಾರ್. ಈತ ಸದ್ಯ ಕೆನಡಾದಲ್ಲಿದ್ದಾನೆ. ಕೆನಡಾದಲ್ಲಿ ಇದ್ಕೊಂಡೇ ಲಾರೆನ್ಸ್ ಹೇಳುವ ಕೆಲಸವನ್ನ ಮಾಡಿಸ್ತಾನೆ. ಭಾರತದಿಂದ ಕೆನಡಾದವರೆಗೂ ಈ ಗ್ಯಾಂಗ್ ತನ್ನ ನೆಟ್ವರ್ಕ್ ಅನ್ನ ಹೊಂದಿದೆ. ಈತ ಹಲವು ಉದ್ಯಮಿಗಳನ್ನ, ಹಲವು ನಟರನ್ನ ತನ್ನ ಟಾರ್ಗೆಟ್ ಲಿಸ್ಟ್ ನಲ್ಲಿ ಇಟ್ಕೊಂಡಿದ್ದಾನೆ. ತನ್ನ ಸಮುದಾಯಕ್ಕೆ, ಅದರಲ್ಲೂ ಹಿಂದೂ ಧರ್ಮಕ್ಕೆ ಯಾರಾದರೂ ಅವಮಾನ ಮಾಡಿದ್ರೆ ಅದನ್ನ ಈತ ಸಹಿಸೋದಿಲ್ಲ. ಈ ಹಿಂದೆ ಮುನಾವರ್ ಫಾರೂಕಿ ಹಿಂದೂ ದೇವತೆಗಳ ಮೇಲೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದ. ಆ ಸಂದರ್ಭದಲ್ಲಿ ಆತನನ್ನ ಮುಗಿಸುವ ಪ್ಲಾನ್ ಅನ್ನ ಕೂಡ ಲಾರೆನ್ಸ್ ಬಿಷ್ಣೋಯಿ ಮಾಡಿದ್ದ. ಆ ಪ್ಲಾನ್ ಜಸ್ಟ್ ಮಿಸ್ ಆಯಿತು ಅಷ್ಟೇ. ಅದೇನೇ ಇರಲಿ, ಸದ್ಯ ಅಮೆರಿಕದಲ್ಲಿದ್ದ ಬಿಷ್ಣೋಯಿ ಗ್ಯಾಂಗ್ನ ಮಾಸ್ಟರ್ ಮೈಂಡ್ ಅನ್ಮೋಲ್ ಬಿಷ್ಣೋಯಿಯನ್ನ ಭಾರತಕ್ಕೆ ತರಲಾಗಿದೆ. ಅಣ್ಣನಂತೆ ತಮ್ಮ ಕೂಡ ಇನ್ಮುಂದೆ ಜೈಲಿನಲ್ಲಿ ಕಾಲ ಕಳೆಯಬೇಕಾಗಿದೆ. ಆದರೆ ಈ ಗ್ಯಾಂಗ್ ಇಲ್ಲಿಗೆ ಸೈಲೆಂಟ್ ಆಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯವಿಲ್ಲ. ಇವರ ಟಾರ್ಗೆಟ್ ಇರೋದು ಸಲ್ಮಾನ್ ಖಾನ್. ಆದರೆ ಸದ್ಯ ಅಣ್ಣ ತಮ್ಮ ಇಬ್ರು ಜೈಲು ಸೇರಿರೋದ್ರಿಂದ ಸಲ್ಮಾನ್ ಖಾನ್ ಸ್ವಲ್ಪ ನಿರಾಳರಾಗಿದ್ದಾರೆ. ಅದೇನೇ ಇರಲಿ, ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.